ಸಾಗರ್ ಕಷ್ಟಪಟ್ಟು ಓದಿ ಪೊಲೀಸ್ ಆಫೀಸರ್ ಆಗಿರುತ್ತಾನೆ. ಮನೆಯಲ್ಲಿ ತಂದೆ ತಾಯಿ ತಂಗಿ ಇರುತ್ತಾರೆ. ಸಾಗರ್ ಪ್ರಾಮಾಣಿಕ ಪೊಲೀಸ್ ಆಫೀಸರ್ ಆಗಿರುತ್ತಾನೆ. ಎಲ್ಲ ರೌಡಿಗಳು ಅವನನ್ನು ನೋಡಿ ಹೆದರುತ್ತಾರೆ. ಅವನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿಕೊಂಡು ಹೋಗುತ್ತಾ ಇರುತ್ತಾನೆ. ಸುಮ್ಮ ಬಂದು ಅಣ್ಣ ಇವತ್ತು ಶಾಪಿಂಗಿಗೆ ಕರೆದುಕೊಂಡು ಹೋಗು ಅಂತ ಕೇಳುತ್ತಾಳೆ. ಅದಕ್ಕೆ ಸಾಗರ್ ಪುಟ ನನಗೆ ಕೆಲಸವಿದೆ ಅಂತ ಹೇಳಿದ್ದಕ್ಕೆ ಅವೆಲ್ಲ ಗೊತ್ತಿಲ್ಲ, ನೀನೀಗ ಕರೆದುಕೊಂಡು ಹೋಗಬೇಕು ಅಷ್ಟೇ. ಅಷ್ಟರಲ್ಲಿ ಗೋವಿಂದರಾಯರು ಬಂದು ಯಾಕೆ ಸುಮ್ಮ ಗಲಾಟೆ ಮಾಡುತ್ತೀಯಾ, ಅವನಿಗೂ ಕೆಲಸವಿರುತ್ತದೆ. ಅಪ್ಪ ನೀನು ಸುಮ್ಮನೆ ಇರು ಅಂತ ಹೇಳಿ ಅಣ್ಣ ನೀನು ಬರ್ತೀಯಾ ಇಲ್ವಾ ಅಷ್ಟು ಹೇಳು ಸಾಕು, ನೀನು ಬಿಡಬೇಕಲ್ಲ, ಸರಿ ನಡೆ ಹೋಗೋಣ ಅಂತ ಇಬ್ಬರು ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ತಿರ ಬರುತ್ತಾರೆ. ಒಳಗಡೆ ಹೋಗೋಣ ಸರಿ ಅಂತ ಬರುತ್ತಿರಬೇಕಾದರೆ ಸಾಗರ್ಗೆ ಫೋನ್ ಬರುತ್ತದೆ. ಫೋನ್ ಅಟೆಂಡ್ ಮಾಡಿ ಈಗಲೇ ಬರುತ್ತೇನೆ ಅಂತ ಹೇಳಿ ಫೋನ್ ಕಟ್ ಮಾಡಿ ಪುಟ ಬೇಜಾರು ಮಾಡಿಕೊಳ್ಳಬೇಡ, ಈಗ ಒಂದು ಕೊಲೆ ನಡೆದಿದೆ, ನಾನು ಹೋಗಲೇಬೇಕು ಅಂತ ತಿಳಿಸಿ ಹೊರಡುತ್ತಾನೆ. ಸುಮಾ ಮನಸ್ಸಿನಲ್ಲೇ ಯಾವಾಗಲೂ ಇದೇ ಆಯಿತು, ನಮ್ಮ ಜೊತೆ ಅವನಿಗೆ ಸಮಯ ಕಳೆಯುವುದಕ್ಕೆ ಟೈಮೇ ಸಿಗಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಶಾಪಿಂಗ್ ಮುಗಿಸಿ ಮನೆಗೆ ಹೋಗುತ್ತಾಳೆ. ಹೀಗೆ ದಿನಗಳು ಕಳೆದು ಸಾಗರ್ನ ತಂದೆ ನಿನಗೂ ಮದುವೆ ವಯಸ್ಸು ಆಯಿತು, ಮದುವೆಯಾಗುವಂತೆ ಹೇಳುತ್ತಿರುತ್ತಾರೆ. ಸರಿ ಅಂತ ಒಪ್ಪಿಕೊಳ್ಳುತ್ತಾನೆ. ನೋಡಲು ಹುಡುಗಿ ಕಡೆಯವರು ಬರುತ್ತಾರೆ. ಹುಡುಗಿ ಒಪ್ಪಿಗೆಯಾಗುತ್ತದೆ. ಎರಡೂ ಮನೆಯವರು ಒಪ್ಪಿಕೊಳ್ಳುತ್ತಾರೆ. ಸಾಗರ್ ನಾನು ಮದುವೆಯಾಗುವ ಹುಡುಗಿಯ ಜೊತೆ ಮಾತನಾಡಬೇಕು ಅಂತ ತಿಳಿಸಿ ಹೊರಗಡೆ ಕರೆದುಕೊಂಡು ಹೋಗುತ್ತಾನೆ. ಸಾಗರ್ ಹೊರಗಡೆ ಕರೆದುಕೊಂಡು ಬಂದು ನೀವು ನನ್ನ ಬಗ್ಗೆ ತಿಳಿದುಕೊಳ್ಳಿ, ಆಮೇಲೆ ಚೆನ್ನಾಗಿ ಯೋಚನೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಸರಿ ಏನು ಹೇಳಿ, ನೋಡಿ ನಾನು ಮಾಡುತ್ತಿರುವುದು ಪೊಲೀಸ್ ಕೆಲಸ, ನಮ್ಮದು ಬೆಳಿಗ್ಗೆ ಡ್ಯೂಟಿ ಇದ್ದರೂ ಒಮ್ಮೊಮ್ಮೆ ರಾತ್ರಿ ಹೋಗಬೇಕಾಗುತ್ತದೆ. ಸಮಯ ಸಂದರ್ಭ ಅನ್ನೋದು ನಮಗೆ ಇರುವುದೂ ಇಲ್ಲ, ಯಾವ ಟೈಮಿನಲ್ಲಿ ಫೋನ್ ಮಾಡಿದರೂ ನಾವು ಹೋಗಬೇಕಾಗುತ್ತದೆ. ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗುತ್ತಲೇ ಇರುತ್ತದೆ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ, ನನ್ನ ಸಂಬಳ ಎಷ್ಟು ಬರುತ್ತದೆ ಅಷ್ಟೇ. ನಿಮಗೆ ಒಮ್ಮೊಮ್ಮೆ ಸಮಯ ಕೊಡುವುದಕ್ಕೆ ಆಗುವುದಿಲ್ಲ, ಯೋಚನೆ ಮಾಡಿ ಅಂತ ತಿಳಿಸುತ್ತೇನೆ. ನನಗೆ ಒಪ್ಪಿಗೆ ಇದೆ, ನಾನು ಎಲ್ಲ ಯೋಚನೆ ಮಾಡಿ ಒಪ್ಪಿಕೊಂಡಿದ್ದೇನೆ. ನೀವು ದೇಶಕ್ಕೋಸ್ಕರ ಜನರ ರಕ್ಷಣೆ ಮಾಡುತ್ತಿದ್ದೀರಿ, ನಾನು ನಿಮ್ಮ ಕೆಲಸಕ್ಕೆ ತೊಂದರೆ ಕೊಡುವುದಿಲ್ಲ, ನಾನು ಯಾವಾಗಲೂ ನಿಮ್ಮ ಜೊತೆ ಇರುತ್ತೇನೆ ಅಂತ ಹೇಳಿ ತನ್ನ ಅಭಿಪ್ರಾಯವನ್ನು ತಿಳಿಸುತ್ತಾಳೆ.